ಭಾಳ ಒಳ್ಳೆಯ ರೀತಿಯಿಂದ ಪ್ರಚಾರ ನಡೀತಾ ಇದೆ. ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಮತ್ತು ಎಲ್ಲಿ ನಾವು ವೀಕ್ ಅಂತಿದ್ವಿ ಅಲ್ಲಿ ಸಹಿತ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ಬೆಂಬಲಿದ್ದಾರೆ. ಮತ್ತು ನನಗೆ ಬೆಳಗ್ಗಿಂದ ಫೋನ್ ಬರ್ತಾ ಇದ್ದಾವೆ, ಇನ್ನೂ ಕೆಲವು ಕಡೆ ನೀವು ಬಂದಿಲ್ಲ, ಬರಬೇಕು ಕ್ಯಾಂಡಿಡೇಟು ಅನ್ನುವಂಥದ್ದು ಈಗಾಗಲೇ ಜನರಿಂದ ಆಗ್ರಹ ಚಾಲೂ ಆಗಿದೆ. ಅದಕ್ಕೆ ಎಲ್ಲೆಲ್ಲಿ ಸಾಧ್ಯತೆ ಹೋಗಿ ಬರುವಂಥ ಪ್ರಯತ್ನ. ಇವತ್ತು ಬೈಲಹೊಂಗಲ, ಸವದತ್ತಿ, ರಾಮದುರ್ಗ 3 ಕಡೆ ಹೋಗ್ತಾ ಇದ್ದೀನಿ. ಈಗ ತಕ್ಷಣ ಅಲ್ಲಿಂದ ಹೋಗ್ತಾ ಇದ್ದೇನೆ. ಈ ರೀತಿ ಒಳ್ಳೆಯ ಪ್ರಚಾರ ನಡೆದಿದೆ. ಮತ್ತು ಇವತ್ತು ರಾಜ್ಯದ ಅಧ್ಯಕ್ಷ ಅಂತ BY ವಿಜೇಂದ್ರ ಅವರು ಇವತ್ತು ಬರ್ತಾ ಇದ್ದಾರೆ. ಅವರು ನಮ್ಮ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಅವರು ಪಬ್ಲಿಕ್ ಮೀಟಿಂಗು ಅಡ್ರೆಸ್ ಮಾಡ್ತಾ ಇದ್ದಾರೆ. ಇಲ್ಲಿ 3000 ಮಠಕ್ಕೂ ನಮಗೆ ಮೊದಲಿಂದು ನಮ್ಮ ತಂದೆಯವರ ಕಾಲದಿಂದಲೂ ಭಾಳ ಒಂದು ಆತ್ಮೀಯವಾದಂಥ ಸಂಬಂಧ. ಮತ್ತು 3000 ಮಠಕ್ಕೆ ನಾವು ನಮ್ಮ ತಂದೆಯವರು ಭಾಳ ಭಕ್ತಿಪೂರ್ವಕವಾಗಿ ಮೊದಲಿಂದ ನಡ್ಕೊಂಡು ಬಂದಂಥ ವಿಚಾರ. ಮತ್ತು ಹಿಂದೆ ದೊಡ್ಡ ಜಗದಗಳಿದ್ದರು, ಅವರು ನಮ್ಮ ತಂದೆಯವರು ಭಾಳ ಒಂದು ಆತ್ಮೀಯ ಸಂಬಂಧ. ಮತ್ತು ಮಠದ ಯಾವುದೇ ವಿಚಾರ ಬಂದಾಗ ನಮ್ಮ ತಂದೆಯವರು ಕೂಡ ಅವ್ರು ಚರ್ಚೆ ಮಾಡ್ತಿದ್ರು. ಆಮೇಲೆ ನಮ್ಮ ತಂದೆಯವರು ಇಲ್ಲದಂಥ ಸಂದರ್ಭದಲ್ಲಿ ಹಿರಿಯ ಸ್ವಾಮಿಗಳು ಮತ್ತು ಈಗಿನ ಸ್ವಾಮೀಜಿಯವರು ಸದ್ಯಕ್ಕೆ ಯಾವುದೇ ಬಂದಾಗ ನನ್ನ ಜೊತೆ ಕನ್ಸಲ್ಟೇಷನ್ ಮಾಡೋದು, ಮತ್ತೊಂದು ಯಾವಾಗ ನಿರಂತರವಾದಂಥ ಸಂಪರ್ಕ ಇದೆ. ಆ ಒಂದು ಆತ್ಮೀಯ ಈಗ ಅವರು ಬೇರೆ ಕಾರ್ಯನಿಮಿತ್ತ ಬೆಳಗಾವಿಗೆ ಬಂದಿದ್ದರು. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಅಲ್ಲಿ ಹೋಗಿ ಚುನಾವಣೆ ನಿಂತ ಮೇಲೆ ಅಲ್ಲಿ ಹೋಗಿ ಆಶೀರ್ವಾದ ತೊಗೋಬೇಕನ್ನುವಂಥದ್ದು ವಿಚಾರ ನಂದಿತ್ತು. ಅವರು ಈಗ ಈ ಕಡೆ ಬಂದದ್ರಿಂದ ಅವ್ರ ಆಶೀರ್ವಾದ ಸಿಗುವಂಥದ್ದು ಅವಶ್ಯಕತೆ ಇದ್ದು ಆಶೀರ್ವಾದ ಕೊಟ್ಟಿದ್ದಾರೆ. ಸರ್, ಈಗ ನೇಹಾ ಅವರು ಕುಟುಂಬಸ್ಥರು ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮನೆಗೆ ಬಂದು ಮೃಣಾಲ್ ಅವ್ರನ್ನ ಗೆಲ್ಲಿಸಿ ಅವರು ನಮ್ಮ ಪರವಾಗಿ ಸಂಸತ್ನಲ್ಲಿ ಧ್ವನಿ ಎತ್ತಾರೆ ಅನ್ನುವಂಥದ್ದು ಮನವಿಯನ್ನು ಮಾಡ್ಕೊಂಡಿದ್ರು. ನಾನು ಅದ್ರ ಬಗ್ಗೆ ಹೆಚ್ಚು ಕಮೆಂಟ್ ಮಾಡ್ಲಿಕ್ಕೆ ಹೋಗೋದಲ್ಲ. ನಿರಂಜನ್ ಹಿರೇಮಠ ಆ ಕುಟುಂಬದವರಿಗೆ ದೇವರು ಒಳ್ಳೇದಾಗಲಿ ಅಂತ ಹೇಳಿ ನಾನು ಬಯಸ್ತೇನೆ. ಅಲ್ಲ, ಅವ್ರ ಕುಟುಂಬಕ್ಕೆ ಹೋಗಿ ನೀವು ಕೂಡ ಸಾಂತ್ವನ ನಾ ಹೇಳಿದ್ವಿ, ನಮ್ಮ ಮಾನವೀಯತೆಯ ದೃಷ್ಟಿಯಿಂದ ನಾ ಏನು ಕೆಲಸ ಮಾಡೋದು ನಾ ಮಾಡಿದ್ದೇನೆ. ಅವ್ರು ಒಳ್ಳೇದಾಗಲಿ ಅಂತ ನಾ ಬಯಸ್ತೇನೆ. ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ, ಈ ಒಂದು ದಲಿತ ಸಮುದಾಯ SC/ST ರಿಸರ್ವೇಶನ್ ಕ್ಯಾನ್ಸಲ್ ಮಾಡ್ತಾರಂತ ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ನೋಡಿ, ನಾನು ಹೇಳ್ತೀನಿ, ಸಂವಿಧಾನದಲ್ಲಿ ಏನಿದೆ ಅನ್ನು ಯಾರಿಂದೂ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ನಮ್ಮ ಹಿರಿಯ ನಾಯಕರೊಬ್ಬರು ಸ್ಟೇಟ್ಮೆಂಟ್ ಕೊಟ್ಟರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹಿತ ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರೇ ಮನಸ್ಸು ಮಾಡಿದ್ರು ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಕಾಂಗ್ರೆಸ್ನವರು ಅಪಪ್ರಚಾರ ಮಾಡುವ ಮುಖಾಂತರ ಜನರ ದಿಕ್ಕನ್ನು ತಪ್ಪಿಸುವಂಥ ಕೆಲಸ ಮಾಡ್ತಿದ್ದಾರೆ. SC/ST ಜನಾಂಗವನ್ನು ಅವರ ದಿಕ್ಕನ್ನು ಬದಲಿ ಮಾಡುವಂಥದ್ದು ಮಾಡ್ತಿದ್ದಾರೆ. ಯಾರೂ ಅವ್ರ ಮಾತನ್ನು ನಂಬುವಂಥ ಸ್ಥಿತಿಯಲ್ಲಿ ಇಲ್ಲ. ನೋಡಿ, ಅಲ್ಲಿ ಯಾವುದೂ ಸಮಸ್ಯೆ ಇಲ್ಲ. ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಅದು ಬಗೆಹರಿದವ ಅಷ್ಟೇ. ಎಸ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.